ಏನಿವತ್ತು ರಾಜ್ಯದಾದ್ಯಂತ ಒಂದು ಒಳ ಮೀಸಲಾತಿ ವಿಚಾರವಾಗಿ ಒಂದು ಬೃಹತ್ ಒಂದು ಹೋರಾಟವನ್ನು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಬಲಗೈ ಸಮುದಾಯಕ್ಕೆ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಒಂದು ವ್ಯವಸ್ಥಿತವಾಗಿ ಆ ವರದಿಯನ್ನು ಸಲ್ಲಿಸಿಲ್ಲ. ಅವರು ಅವೈಜ್ಞಾನಿಕವಾದಂಥ ವರದಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆ ರೀತಿ ನಾಗಮೋಹನ್ ದಾಸ್ ಅವರು ಈ ಒಂದು ಸಂಪೂರ್ಣವಾಗಿ ಈ ಒಳ ಮೀಸಲಾತಿಯನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಅದನ್ನು ಒಂದು ಒಂದು ಏನೋ ಆ ಕೆನೆ ಪದರ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲವನ್ನು ಕಳಿಸಿ ಕದರಿ ಬಿಟ್ಬಿಟ್ಟಿದ್ದಾರೆ. ಈಗ ನಾವು ಕೇಳ್ತಿರೋದೇನು ಬೇಡಿಕೆ, ಸ್ವಾಮಿ ನಮಗೂ ಅನ್ಯಾಯ ಆಗೋದು ಬೇಡ, ನಿಮಗೂ ಅನ್ಯಾಯ ಆಗೋದು ಬೇಡ. ಸೊ ರೋಸ್ಟರ್ ಬಿಂದುವಲ್ಲಿ ಆಗಿದೆ ಅಂತೆಲ್ಲ ವ್ಯತ್ಯಾಸಗಳು, ಆ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಡಿ, ನಮಗೆ ಸಮಾನವಾಗಿ ನೀವು ತಗೊಳ್ಳಿ, ನಮಗೂ ಕೊಡಿ. ಸೊ ನಾವು ಆ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಆದರೆ ಎಡಗೈ ಸಮುದಾಯದವರು ಆ ಥರ ಮಾಡ್ತಾ ಇಲ್ಲ. ಅವರು ನೀವು 70 ವರ್ಷದಿಂದ ನೀವು ಸವಲತ್ತುಗಳನ್ನ ಪಡ್ಕೊಂಡು ಬಂದಿದ್ದೀರಿ, ಹಾಗಾಗಿ ನಾವು ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದಿದ್ದೀವಿ ಅಂತ ಹೇಳ್ತಾರೆ. ಇವ್ರನ್ನ ನಾವು ವಿದ್ಯಾಭ್ಯಾಸ ಮಾಡಬೇಡ ಅಂದ್ವಾ, ಕೆಲಸಕ್ಕೆ ಈಗ ಜಾಬ್ಗಳು ಸರ್ಕಾರಿ ನೌಕರಿ ತಗೋಬೇಡಿ ಅಂತ ಹೇಳಿದ್ವ ನಾವು. ಈಗ ಅವ್ರ ಸಮುದಾಯದವರೇ ಜಸ್ಟಿಸ್ಗಳಾಗಿದ್ದಾರೆ. ನ್ಯಾಯಮೂರ್ತಿ ಸದಾಶಿವ ಅವರು ಆಯೋಗ ಅವರು ವರದಿಯನ್ನು ಕೊಟ್ಟಿದ್ದರು, ಈಗ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಉನ್ನತ ಸ್ಥಾನಗಳಲ್ಲಿ ಅವರು ಇರುವಾಗ ಯಾಕೆ ಈ ಥರ ಭೇದ ಭಾವ? ಈ ಭೇದ ಭಾವ ಹೋಗ್ಲಾಡಿಸ್ಬೇಕು, ಎಲ್ಲರಿಗೂ ಸಮಾನವಾದಂಥ ಹಕ್ಕುಗಳು ದೊರಕಬೇಕು. ಏನು ಎಡಗೈ ಮತ್ತು ಬಲಗೈ ಅನ್ನುವಂಥ ಭೇದ ಭಾವಗಳಿದೆ, ಭಿನ್ನತೆಗಳಿದೆ, ಆ ಭಿನ್ನತೆಗಳಿಗೆ ಹೋಗ್ಲಾಡಿಸ್ಬೇಕು. ಮತ್ತು ಆ ರೋಸ್ಟರ್ ಬಿಂದುವಲ್ಲಿ ಆಗಿರುವಂಥ ವ್ಯತ್ಯಾಸಗಳನ್ನ ಸರಿಪಡಿಸಬೇಕು. ಸೊ ಕೆಲವು ಸ್ಪರ್ಶ ಜಾತಿಗಳನ್ನು ಅಲ್ಲಿಗೆ ಇನ್ವಾಲ್ವ್ ಮಾಡಿದ್ದಾರೆ. ಅನ್ಟಚಬಲ್ಸ್ ಬಿಟ್ಟು ಟಚಬಲ್ಸ್ ಯಾರಿದ್ದಾರೆ ಅವ್ರನ್ನೂ ಸಹ ಆ್ಯಡ್ ಮಾಡಿದ್ದಾರೆ. ಅವ್ರನ್ನ ರಿಮೂವ್ ಮಾಡಬೇಕು, ಅಲ್ಲಿಂದ ಪ್ರತ್ಯೇಕಗೊಳಿಸಿ. ಸೊ ಏನು ಎಡ ಬಲ ಏನಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮತ್ತೆ ಅದನ್ನು ಪರಿಶೀಲಿಸಿ ಆ ಒಂದು ವರದಿಯನ್ನು ಸಲ್ಲಿಸಿ ಎರಡೂ ಸಮುದಾಯಕ್ಕೂ, ಎಡ ಬಲ ಎರಡೂ ಸಮುದಾಯಕ್ಕೂ ಸಹ ಸಮಾನವಾದಂಥ ಹಕ್ಕುಗಳನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಬಾಬಾ ಸಾಹೇಬರು ಇದ್ದಾರಲ್ಲ, ಇಡೀ ವಿಶ್ವದಲ್ಲಿ ಅವ್ರಿಗಿನ್ನ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವ್ರು ಯಾರೂ ಇಲ್ಲ. ಇಡೀ ವಿಶ್ವಕ್ಕೆ ಬೃಹತ್ ಒಂದು ಉತ್ತಮವಾದಂಥ ಸಂವಿಧಾನ ಕೊಟ್ಟರು ಬಾಬಾ ಸಾಹೇಬರು. ಅವರು ಗೊತ್ತಿಲ್ಲಲ್ವ ಹಿಂದೆ ಒಳ ಮೀಸಲಾತಿ ತರಬೇಕು ಅಂತ? ಬಾಬಾ ಸಾಹೇಬ್ರಿಗಿಂತ ಯಾರು ಬೇಕಿತ್ರಿ? ಇದು ಮಾಡಿದವರು 30 ವರ್ಷದ ಹಿಂದೆ ಯಾರು ಈ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರಲ್ಲ, ಆವಾಗ ಹುಟ್ಟಾಕಿದ್ದಂಥದ್ದು ಇದು. ಸೊ 30 ವರ್ಷದ ನಂತರ ಅವ್ರ ಶಿಷ್ಯ ಸಿದ್ದರಾಮಯ್ಯನವರು ಮತ್ತೆ ಇದನ್ನು ಕೈಗೆತ್ಕೊಂಡಿದ್ದಾರೆ. ಇದು ನಾವು ಕೇಳ್ತಿರೋದೇನಪ್ಪ ಅಂದರೆ, ಸಮಾನವಾದಂಥ ಒಂದು ಅವಕಾಶಗಳು ಇಬ್ಬರೂ ಕಲ್ಪಿಸ್ಕೊಡಿ, ನಮ್ಗೆ ಜಾಸ್ತಿ ಕೊಡಿ, ಅವ್ರು ಕಡಿಮೆ ಕೊಡಿ ಅಂತೇನಿಲ್ಲ. ಇರೋದನ್ನು ನಾವು ಹಂಚ್ಕೊ ತಿನ್ನೋಣ. ಕಾಲದಿಂದ ನಾವೆಲ್ಲ ಅಸ್ಪೃಶ್ಯರೇ, ಈಗಲೂ ಅಸ್ಪೃಶ್ಯತೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ ಈಗಲೂ ಅಸಮಾನತೆಯೇ ಇರೋದು, ಸಮಾನತೆ ಇಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಏನು, ನಾಗಮೋಹನ್ ದಾಸ್ ಏನು ವರದಿ ಸಲ್ಲಿಸಿದ್ದಾರೆ ಆ ವರದಿ ಅವೈಜ್ಞಾನಿಕವಾಗಿದೆ. ಅದನ್ನು ಮತ್ತೆ ಪರಿಶೀಲಿಸಬೇಕು. ಮತ್ತೆ ಪರಿಶೀಲಿಸಿ ಸರಿಯಾದ ರೀತಿಯಲ್ಲಿ ಇಬ್ಬರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಬಲಗೈ ಸಮುದಾಯದ ಬೇಡಿಕೆ.